ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಆದರೆ ಭೂಮಿಯನ್ನ ಬಿಟ್ಟು ಕೊಡುವುದಿಲ್ಲ. ಜಮೀನು ಒತ್ತುವರಿಗೆ ಮುಂದಾದ ಇಲಾಖೆಯ ವಿರುದ್ಧ ಈಗ ಗುಡುಗಿದ್ದಾರೆ ರೈತರು. ಜಮೀನು ಒತ್ತುವರಿಗೆ ಮುಂದಾದ ಇಲಾಖೆಯ ವಿರುದ್ಧ ಗುಡುಗು. ಹಾವೇರಿ ಜಿಲ್ಲೆಯಲ್ಲಿ ರೈತರ ಭೂಮಿಯನ್ನ ಕಬಳಿಸುವ ಯತ್ನ ಆಗ್ತಾ ಇದೆಯಾ? ಜೇಕಿನಕಟ್ಟಿ ತಾಂಡ ಅನ್ನದಾತನ ಭೂಮಿ ಕಬಳಿಸುವ ಯತ್ನ. ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಈರಪ್ಪ ಸೋಮಪ್ಪ ಲಮಾಣಿ ಎಂಬುವವರಿಗೆ ಸೇರಿದ್ದಂತಹ ಈ ಜಮೀನು 90 ವರ್ಷದಿಂದ ಉಳುಮೆ ಮಾಡುತ್ತಾ ಬಂದಿರುವಂತಹ ಕುಟುಂಬ. ಲಮಾಣಿ ಕುಟುಂಬದ ಜಮೀನಿನ ಪಕ್ಕದಲ್ಲೇ ಇದೆ ಶುಗರ್ ಫ್ಯಾಕ್ಟರಿ. ಶುಗರ್ ಫ್ಯಾಕ್ಟರಿ ಇರುವುದರಿಂದ ಈ ಭೂಮಿಗೆ ಬಂಗಾರದಂತಹ ಬೆಲೆ ಇದೆ. ಭೂಮಿಗೆ ಹೆಚ್ಚಿನ ಬೆಲೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಂದ ತೊಂದರೆ ಆಗ್ತಾ ಇದೆ ರೈತನಿಗೆ. ಈ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ಅಧಿಕಾರಿಗಳು ಬೆದರಿಕೆ ಹಾಕ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ನಡೆಯನ್ನ ಖಂಡಿಸಿ ರೊಚ್ಚಿಗೆದ್ದ ಹಾವೇರಿಯ ರೈತರು. ಇಷ್ಟು ವರ್ಷ ತಕರಾರು ಇಲ್ಲದ ಭೂಮಿಗೆ ಇವಾಗ ಯಾಕೆ ಅಂತ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಆದ್ರೆ ಭೂಮಿಯನ್ನ ಬಿಟ್ಟು ಕೊಡೋಲ್ಲ. ಜಮೀನು ಒತ್ತುವರಿಗೆ ಮುಂದಾದ ಇಲಾಖೆಯ ವಿರುದ್ಧ ರೈತರು ಗುಡುಗಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ರೈತರ ಭೂಮಿಯನ್ನ ಕಬಳಿಸುವ ಯತ್ನ ಆಗಿದೆಯಾ ಅಂತ ಇಲ್ಲಿ ಪ್ರಶ್ನೆ ಆಗ್ತಾ ಇರುವಂತದ್ದು. ಜೇಕಿನಕಟ್ಟಿ ತಾಂಡ ಅನ್ನದಾತನ ಭೂಮಿ ಕಬಳಿಸುವ ಯತ್ನ ಹಾವೇರಿಯಲ್ಲಿ. ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಈಗ ಗಂಭೀರ ಆರೋಪ ಕೂಡ ಕೇಳಿ ಬಂದಿದೆ. ಈರಪ್ಪ ಸೋಮಪ್ಪ ಲಮಾಣಿ ಎಂಬುವವರಿಗೆ ಸೇರಿದ್ದಂತಹ ಜಮೀನು ಇದು. 90 ವರ್ಷದಿಂದ ಉಳುಮೆ ಮಾಡ್ತಾ ಬಂದಿರುವಂತಹ ಕುಟುಂಬ, ರೈತ ವರ್ಗ. ಲಮಾಣಿ ಕುಟುಂಬದ ಜಮೀನಿನ ಪಕ್ಕದಲ್ಲೇ ಒಂದು ಶುಗರ್ ಫ್ಯಾಕ್ಟರಿ ಇರುವಂತದ್ದು. ಶುಗರ್ ಫ್ಯಾಕ್ಟರಿ ಇರುವುದರಿಂದ ಈ ಭೂಮಿಗೆ ಬಂಗಾರದಂತಹ ಬೆಲೆ ಇದೆ. ಆ ಕಾರಣಕ್ಕೆ ಭೂಮಿಗೆ ಹೆಚ್ಚಿನ ಬೆಲೆ ಇದೆ. ಆ ಕಾರಣಕ್ಕೆ ಅಧಿಕಾರಿಗಳಿಂದ ತೊಂದರೆ ಆಗ್ತಾ ಇರುವಂತದ್ದು ರೈತರಿಗೆ. ಈ ಜಮೀನು ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ಅಧಿಕಾರಿಗಳು ರೈತರಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ನಡೆಯನ್ನ ಖಂಡಿಸಿ ಹಾವೇರಿಯ ರೈತರು ರೊಚ್ಚಿಗೆದ್ದಿದ್ದಾರೆ. ಇಷ್ಟು ವರ್ಷ ಯಾವುದೇ ತಕರಾರು ಇರಲಿಲ್ಲ, ಈಗ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಆದ್ರೆ ಭೂಮಿಯನ್ನ ಕೊಡಲ್ಲ ಅಂತ ಗುಡುಗಿದ್ದಾರೆ ರೈತರು. ಬರೀ ಎಲ್ಲ ಇನ್ನೊಂದು ಪರಿಶ್ನವ್ರ ಮ್ಯಾಗ ಬಂದು ಕೇಸ್ ಹಾಕೋದು. ಎಷ್ಟು ಎಕರೆ ಐತ್ರಿ ಇದು? 1 ಎಕ್ಟರ್ ಸುಮಾರು 30 ರಿಂದ 36 ಜನ ಅದಾರ ಸರ್. ಅಷ್ಟು ಬಿಟ್ಟಾರೆ ನನ್ನ ಮೇಲೆ ಟಾರ್ಗೆಟ್ ಮಾಡಾಕತ್ತಾರೆ ಸರ್. ಈ ಟೈಪ್ ನಮ್ಮ ಮೇಲೆ ದೌರ್ಜನ್ಯ ಭಾಳ ನಡೆಯುತ್ತೆ. ಟಾರ್ಗೆಟ್ ಯಾಕೆ ಮಾಡ್ತಾರೆ? ನಮ್ಮನ್ನ ಟಾರ್ಗೆಟ್ ಗೊತ್ತಿಲ್ಲ ಸರ್. ನಾವು ಸ್ವಲ್ಪ ಮುಂದಾಗಿ ಮಾತಾಡ್ತೇವ್ರಿ, ಅದಕ್ಕೆ ನಮಗೆ ಟಾರ್ಗೆಟ್ ಮಾಡಾಕತ್ತಾರೆ. ನಾವು ಎಲ್ಲ ಕಾನೂನುಬದ್ಧವಾಗಿ ಮಾತಾಡ್ತೇವ್ರಿ. ಕೇಸ್ ಆಗೈತಿ, ಅದ್ರ ಮೇಲೆ ಎಲ್ಲರನ್ನು ಬಿಟ್ಟು ನನ್ನ ಉದ್ದೇಶಪೂರ್ವಕವಾಗಿ ನನ್ನ ಯಾಕೆ ಇದು ಮಾಡಾಕತ್ತೀರಿ ಅಂತ ಕೇಳಿದ್ದಕ್ಕೆ ಬರೀ ಎಲ್ಲ ಶಾಸಕರಿದ್ರಿಗೂ ಇದು ತಪ್ಪು ಮಾಹಿತಿ ಕೊಡ್ತಾರೆ. 10 ಎಕರೆ ಮಾಡ್ಯಾರ ಅಂತೇಳಿ ಸುಳ್ಳು ನಮಗೆ ಮಾಹಿತಿ ಕೊಡ್ತಾರೆ. ಶಾಸಕರಿದ್ರಿಗೆ ಹೋಗಿ ಸುಳ್ಳು ಮಾಹಿತಿ ಕೊಟ್ಟು 10 ಎಕರೆ ಹೊಲ ಹೊಡೆದಾನ್ರಿ ಅವ ಅಂತೇಳಿ ಸುಳ್ಳು ಮಾಹಿತಿ ಕೊಟ್ಟು ಮೊನ್ನೆ ಮೋಜಣಿ ಮಾಡಿದಾಗ 1 ಎಕರೆ 20 ಗುಂಟೆ ಬಂದೈತ್ರಿ ಸರ್. ನಂದು ಮೋಜಣಿ ಮಾಡಿದಾಗ ಶಾಸಕರಿದ್ರಿಗೆ ತಪ್ಪು ಮಾಹಿತಿ ಕೊಟ್ಟು ನಮಗೆಲ್ಲ ತಪ್ಪು ಥರದಿಂದ ಶಿಕ್ಷಾಕತ್ತಾರೆ. ಇದೆಷ್ಟು ಎಕರೆ ಐತಿ? ಈ ಸುಮಾರು 2 ಎಕರೆ 25 ಗುಂಟೆ ಐತ್ರಿ ಸರ್. ಎಲ್ಲಿಂದ ಕೆಲವೊಬ್ಬರು ಮಾಡ್ಯಾರ ಸರ್. ಅರ್ಧ ಎಕರೆ, 1 ಎಕರೆ, 1.5 ಎಕರೆ ತಳವಾರ ಜಾತಿಯವರು ಅದಾರ ಸರ್. ನಮ್ಮ ಲಮಾಣಿ ಜಾತಿಯವರು ಅದಾರ, ಅಕ್ಷಲ್ರು ಅದಾರ ಸರ್. ಇವರೆಲ್ಲ 4 ಮಂದಿ 20 ಗುಂಟೆ, 30 ಗುಂಟೆ, 40 ಗುಂಟೆ ಒಳಗಿದ್ದವರು 4 ಎಕರೆ ಉತ್ತಾರ ಆಗಿದ್ದಾರೆ ಸರ್. ಈ ಟೈಪ್ ಎಲ್ಲ ಮೋಸ ಮಾಡ್ಯಾರ ಸರ್. ಅಕ್ರಮ್ ಸಕ್ರಮ್ ಕಮಿಟಿಯದಾಗಿರೋ ಸದಸ್ಯ ಅನ್ನೋ ಹುಡುಗ ಅವಂಗೆ ನಾವು ಇಲ್ಲಿ ಭೂಮಿ ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನ 1 ಪಟ್ಟ ಅಲ್ಲ 1 ಇಂಚು ಭೂಮಿ ಕೊಡ್ಸಂಗಿಲ್ಲ ಅಂತೇಳಿ ನಮಗೆ ಈ ತರ ಧಮಕಿ ಕೊಡ್ತಾ ಇದ್ದಾನೆ. ರಾಜು ಲಮಾಣಿ ಅಂತೇಳಿ ನೀಲಕಟ್ಟಿ ತಂಡದವ. ಇಲ್ಲ ಯಾರ್ಯಾರಿನ ಕಳಿಸ್ತಾನ, ಜಗಳ ಹಚ್ತಾನ. ಶಾಸಕರ ಗಮನಕ್ಕೆ 10 ಸಲ ಹೋಗಿರ್ಬೋದ್ರಿ. ಲಾಸ್ಟಿಗೆ ಜಾರಕಿಹೊಳಿ ಸಾಹೇಬ್ರು ಏನಂದ್ರ, ತಮ್ಮ ನೀವು ಇದ್ರಾಗ ಅದೀವಿ ಅಂತೇಳಿ ತೋರ್ಸಾಕಂದ್ರೆ ನೀವು GPS ಫೋಟೋ ಆಗ್ಬೇಕು, ನೀವು ಅದನ್ನ ಸರ್ವೆ ಮಾಡಾಕ್ ಬಿಡ್ಬೇಕು.